ಹಾಯ್, ಇವತ್ತಿನ ರೆಸಿಪಿ ಮನೆಯಲ್ಲೇ ಸಿಂಪಲ್ಲಾಗಿ ಒಂದು ಚಾಕ್ಲೇಟ್ ಫ್ಲೇವರ್ ಬಿಸ್ಕೆಟ್ ಮಾಡೋಣ ಅಂತ. ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಮೈದಾ ಹಿಟ್ಟು, ಬೆಣ್ಣೆ, ಸಕ್ಕರೆ, ಹಾಲು ಮತ್ತು ಮೆಲ್ಟೆಡ್ ಚಾಕ್ಲೇಟ್, ಇದಿಷ್ಟು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಯಾವ ಥರ ಮಾಡೋದಂತ ನೋಡೋಣ. ಒಂದು ಬೌಲಿಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಸಕ್ಕರೆ ಪುಡಿ ಹಾಕಿ ಅದನ್ನೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಮೆಜರ್ಮೆಂಟ್ ಎಲ್ಲ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ಅದಕ್ಕೆ ಈಗ ಮೈದಾ ಹಿಟ್ಟು 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಮತ್ತು ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದಕ್ಕೆ ಅಂದರೆ ನಾವೇನು ಕಲಸಿಟ್ಕೊಂಡಿರೋ ಹಿಟ್ಟಿಗೆ ನಾನಿಲ್ಲಿ ಸ್ವಲ್ಪ ಬೇಕಿಂಗ್ ಪೌಡರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ನಾವು ಕಲಸಿಟ್ಕೊಂಡಿರೋ ಹಿಟ್ಟನ್ನ 2 ಸಮ ಪ್ರಮಾಣದಲ್ಲಿ ಭಾಗ ಮಾಡಿ ಇಟ್ಕೊಳ್ಳಿ. ಈಗ ಅದರೊಳಗೆ ಒಂದು ಭಾಗಕ್ಕೆ ನಾನಿಲ್ಲಿ ಮೆಲ್ಟೆಡ್ ಚಾಕ್ಲೇಟ್ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನು. ನೋಡಿ, ನಾನು ಮತ್ತೊಂದು ಸ್ವಲ್ಪ ಚಾಕ್ಲೇಟ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ಈಗ ನೀವು ನೋಡ್ತಿದ್ದೀರಾ 2 ಫ್ಲೇವರ್ ಇದೆ, ಒಂದು ಚಾಕ್ಲೇಟ್ ಫ್ಲೇವರು ಮತ್ತು ಇನ್ನೊಂದು ಪ್ಲೇನ್, ಅದರೊಳಗೇನು ಫ್ಲೇವರ್ ಇಲ್ಲ. ಇವಾಗ ಅದನ್ನು ಮತ್ತೆ 2 ಭಾಗ ಮಾಡಿ ಇಟ್ಕೊಳ್ಳಿ. ಇವಾಗ ಭಾಗ ಆದಮೇಲೆ ನಾವೀಗ ಅದ್ರೊಳಗೆ ಒಂದು ಚಾಕ್ಲೇಟ್ ಫ್ಲೇವರಿಂದು ಮತ್ತು ಒಂದು ಪ್ಲೇನ್ ಫ್ಲೇವರ್ನ ಸ್ವಲ್ಪ ರೋಲ್ ಮಾಡಿಕೊಂಡು ಅದನ್ನ ಎರಡನ್ನೂ ಜೊತೆಗೆ ಅಂಟಿಸ್ಕೊಳ್ಳಿ. ಈಗ ಅದಾದಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಹಾಲು ಹಾಕ್ಕೊಂಡು ಈಗ ಉಲ್ಟಾ ಪ್ಲೇನ್ ಫ್ಲೇವರ್ ಮೇಲೆ ಚಾಕ್ಲೇಟ್ ಫ್ಲೇವರ್ ರೋಲ್ ಅಂಟಿಸ್ಕೊಳ್ಳಿ ಮತ್ತು ಚಾಕ್ಲೇಟ್ ಫ್ಲೇವರ್ ಮೇಲೆ ಪ್ಲೇನ್ ಫ್ಲೇವರಿಂದು ರೋಲ್ ಮಾಡಿ ಅಂಟಿಸ್ಕೊಳ್ಳಿ. ನಾನು ವಿಡಿಯೋ ಒಳಗೆ ನೀಟಾಗಿ ತೋರಿಸಿದ್ದೀನಿ, ನೀವು ನೋಡಿದರೆ ಅರ್ಥ ಆಗುತ್ತೆ ನಿಮಗೆ. ಈ ಥರ ಮಾಡಿ ಇಟ್ಕೋಬೇಕು. ಅದನ್ನು ನೀಟಾಗಿ ಈ ಥರ ಸೆಟ್ ಮಾಡಿ ನಾನಿಲ್ಲಿ ಒಂದು 15 ನಿಮಿಷ ಫ್ರಿಜ್ ಒಳಗೆ ಇಟ್ಟಿದ್ದೀನಿ. ಈಗ ಫ್ರಿಜ್ ಒಳಗಿಂದ ತೆಗ್ದು ಆದಮೇಲೆ ನಾನಿಲ್ಲಿ ನೋಡ್ಬೋದು ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮಗೆ ನೋಡಿ, ನಾ ಇಲ್ಲಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ತೀರಾ ದಪ್ಪ ಕಟ್ ಮಾಡ್ಕೋಬಾರ್ದು, ಒಂದು ಮೀಡಿಯಮ್ ಸೈಜ್ ಒಳಗೆ ಕಟ್ ಮಾಡ್ಕೊತ ಬನ್ನಿ. ನಾನೀಗ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಬೇಕಿಂಗ್ ಟ್ರೇಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನಾವೇನು ಕಟ್ ಮಾಡಿರ್ತೀವಲ್ಲ ಬಿಸ್ಕೆಟ್ಸ್, ಅದನ್ನು ಅದ್ರ ಮೇಲೆ ಇಟ್ಕೊತ ಬನ್ನಿ. ನೋಡಿ, ನಾ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೇನು ಓವನ್ನ ಪ್ರೀ ಹೀಟ್ ಮಾಡಬೇಕಂತ ಏನಿಲ್ಲ. ಇವಾಗ ಬಿಸ್ಕೆಟ್ಗಳನ್ನ ಇಟ್ಟು ಡೈರೆಕ್ಟಾಗಿ ಹೀಟನ್ನ ಸೆಟ್ ಮಾಡಿದರೆ ಸಾಕು. ನಾನಿಲ್ಲಿ 180 ಡಿಗ್ರಿಗೆ ಇಟ್ಟಿದ್ದೀನಿ, 2 ಸೈಡ್ ಹೀಟ್ ಕೊಟ್ಟಿದ್ದೀನಿ ಮತ್ತು ಒಂದು 20 ನಿಮಿಷ ಇಟ್ಟಿದ್ದೀನಿ. 20 ನಿಮಿಷ ಕಾದರೆ ಇವತ್ತಿನ ರೆಸಿಪಿ ರೆಡಿ ಆಯಿತು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಸ್ಕೆಟ್ ರೆಡಿ ಆಯ್ತಂತ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.